4 ಥರದಕ್ಕೂ ಈಗ ನಾವು ಮನೇಲಿ ಬೆಳೆಸೋಕ್ಕೆ ಶುರು ಮಾಡಿದ್ವಿ. ಇದಕ್ಕೆ ಅಸ್ಮಿತೆ ಇದೆ. ಇಷ್ಟೇ ಈ ಕ್ಷಾತ್ರೋದ್ದೇಶ ಇದನ್ನು ಬದಲಾವಣೆಯನ್ನು ಮಾಡುವಂಥ ನಮ್ಮ ಒಬ್ಬೊಬ್ಬರ ಬದಲಾವಣೆ ಅದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ನಾವು ಎಲ್ಲ ನಮ್ಮ ಅಧಮ ಚೇತನ ಕಾರ್ಯಕ್ರಮದಲ್ಲಿ ನಾವು ಯಾವಾಗೂ ಕಸ ಮಾಡ್ತಾ ಇರಲಿಲ್ಲ. ಈಗ ಯಾವಾಗ 15 ವರ್ಷದಿಂದನೇ ಈ ಥರದ ಕಾರ್ಯಕ್ರಮದಲ್ಲಿ ಏನೂ ಕಸ ಮಾಡ್ತಾ ಇರಲಿಲ್ಲ. ಈಗ ನಾನೀಗ ಕುಂಭಮೇಳದಲ್ಲೂ ನಾವು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಯ್ತು. ಇವೇ ಸ್ಟಿಲ್ ತಟ್ಟೆನೇ, ಏನು ಹೊಸದೇನಿಲ್ಲ. ಬಟ್ ಕುಂಭಮೇಳದಲ್ಲೂ ಮಾಡೋಕ್ಕಾಯ್ತು. ಮುಂದಿನ ವಾರ ಬಾಗಲಕೋಟೆ ಸೇಡಂ ಮಾತ್ರ ಪ್ರತಿದಿನ 1.5 ಲಕ್ಷ ಜನ ಬರ್ತಾರೆ. ಸೊ ಅವ್ರಿಗೂ ನಾನು ಹೇಳಿದೆ, ನೋಡಿ ಈ ಸೊಪ್ಪು ಬಳಸೋಕ್ಕಾಗತ್ತಾ ಅಂತ. ಅವ್ರಿನ್ನೂ ತಟ್ಟೆ ಬಳಸೋಕ್ಕಂತೂ ಒಪ್ಕೊಂಡಿದ್ದಾರೆ. ಇಲ್ಲಾಂದ್ರೆ 1.5 ಲಕ್ಷ ಅಡಿಕೆ ತಟ್ಟೆಗಳು ದಿನ ಅಲ್ಲಿ ಡಂಪ್ ಮಾಡೋರು. ಅಲ್ಲಿ ರೀಸೈಕ್ಲಿಂಗು ಏನು ಸಿಸ್ಟಮ್ ಇರಲ್ಲ ಸೇಡಮಲ್ಲಿ. ಹಾಗೆ 30 ಲಕ್ಷ ತಟ್ಟೆ. ಸೊ ನಮ್ಮ ಹಿತ್ತಲದ ಮೇಲೆ ಎಲ್ಲರಿಗೂ ಕನ್ನಡ ಬರುತ್ತಲ್ವ ಇಲ್ಲಿ? ಸೊ ಬರಲೇಬೇಕು. ಓಕೆ, ಅಲ್ಲ ಬೇರೆಯವರು ಇರ್ತಾರೆ. ನಮ್ಮ ಹಿತ್ತಲದ ಮೇಲೆ ನಮಗೆ ಹೆಮ್ಮೆ ಬರಬೇಕು. ಹಿತ್ತಲದ ಸಾಮಾನು ಮೇಲೆ ತುಂಬ ತಿರಸ್ಕಾರ ಆಗಿತ್ತಲ್ಲ. ಸೊ ಇದನ್ನೆಲ್ಲ ವಾಪಸ್ ತರಬೇಕು. ನೀವೇ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನಾನು ಕೆಲವು ಪ್ರಾಸೆಸ್ ಶೇರ್ ಮಾಡ್ತೀನಿ ಇವತ್ತು. ಇದು ಬಂದು ಅಂಟ್ವಾಳದ ಕಾಯಿ, ಗೊತ್ತಲ್ಲ ಎಲ್ಲರಿಗೂ? ಗೊತ್ತಿಲ್ಲ ಅಂದರೆ ಇಲ್ಲಿ ಆಮೇಲೆ ತೊಗೊಂಡು ನೋಡಿ. ಇದು ಸೀಗೆಕಾಯಿ, ಇದು ಮುಳ್ಳು ಬಳ್ಳಿಯಲ್ಲಿ ಬೆಳೆಯುತ್ತೆ. ಇದು ಅಂಟ್ವಾಳಕಾಯಿ ದೊಡ್ಡ ಮರ ಆಗುತ್ತೆ. ಇದು ಬರೀ ನಮ್ಮ ಕೋಸ್ಟಲ್ ಏರಿಯಾಗಳಲ್ಲಿ ಇರ್ತಾ ಇತ್ತು. ಇವಾಗ ನೀವು ಎಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡಿದ್ರೆ ಇದ್ರ ಬೀಜನೂ ಹಾಕೋಬೋದು. ಅಂದರೆ ಸ್ವಲ್ಪ ಇದು ಮೊಳಕೆ ಬರೋ ಕಷ್ಟ ಆಗುತ್ತೆ. ಬಟ್ ಬಂದರೆ ಒಂದು ಮರ ಒಂದು ಮನೆಗೆ ಸಾಕು. ನಿಮ್ಮ ಇಡೀ ವರ್ಷದ ಅಂಟ್ವಾಳ ಸೋಪು, ನೀವು ನಿಮ್ಮ ಬಟ್ಟೆಗಿರ್ಬೋದು, ಶ್ಯಾಂಪೂಗಿರ್ಬೋದು, ಪಾತ್ರೆಗಿರ್ಬೋದು, ಒಂದೇ ಮರ ಸಾಕು ಒಂದು ಮನೆಗೆ. ಸೊ ಈಗ ಮುಂಚೆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಈಗಲೂ ಕೇರಳ ಕಡೆ, ಮಂಗಳೂರು ಕಡೆ, ಶಿವಮೊಗ್ಗ ಕಡೆ ಎಲ್ಲ ಒಂದು ಹಿತ್ತಲದಲ್ಲಿ ಒಂದಾದರೂ ಅಂಟ್ವಾಳ ಮರ ಇದೆಯಾ? ಬಳಸ್ತೀರಾ? ಹಾಂ, ಓಕೆ. ಕಾಯಿ ಬರುತ್ತೆ. ಅದೇನಿಲ್ಲ, 5-6 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು 10 ವರ್ಷದಲ್ಲಿ ಓಕೆ. ಸೊ ಎಷ್ಟು ದೊಡ್ಡದಾಗಿದೆ ಈಗ? 10 ಅಡಿ 15 ಅಡಿ. ಆಗಲೇ ಎಷ್ಟು ಕೆ ಜಿ ಕೊಡ್ತಾ ಇದೆ? ನೆಕ್ಸ್ಟ್ ಇಯರಿಂದ ಬರುತ್ತೆ. ಹಾಂ, ಓಕೆ. ಹಾಂ, ಗ್ರಾಫ್ಟ್ ಆಗಿರೋದಕ್ಕೆ ಬೇಗ ಬಂತು. ಹಾಂ, ನಾನು ಚನ್ನಪಟ್ಟಣದಲ್ಲಿ ಹಾಕಿದ್ದೀನಿ ಒಂದು 25 ಮರ ಹಾಕಿ 6 ವರ್ಷ ಆಯಿತು. ಅದು 2 ವರ್ಷದ ಸಸಿ. ಲಾಸ್ಟ್ ಇಯರಿಂದ ಶುರು ಆಗಿದೆ. ಒಂದು 5 ಕೆ ಜಿ ಬಂದಿದೆ. ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು. ಸೊ ಅದು ಹಸಿರಾಗಿರುತ್ತೆ. ಅದು ಒಣಗಾದ್ಮೇಲೆ ಹೀಗೆ ಬ್ರೌನ್ ಕಲರ್ ಆಗುತ್ತೆ. ಇದು ಮಳೆ ಬೀಳಬಾರ್ದು ಅಷ್ಟೇ. ಅದಕ್ಕೆ ಮುಂಚೆ ನೀವು ಎತ್ತಿಟ್ಕೊಂಡ್ರೆ ಇಡೀ ವರ್ಷ ಸ್ಟೋರ್ ಮಾಡ್ಕೋಬೋದು. ಇದು ಸೀಸನಲ್, ವರ್ಷಕ್ಕೆ ಒಂದೇ ಸಲ ಬರುತ್ತೆ. ಇದು ಬಂದು ಮುಳ್ಳು ಬಳ್ಳಿ. ಇದು ₹1 ಶ್ಯಾಂಪು ಬಂದಾದಮೇಲೆ ಚನ್ನಪಟ್ಟಣದಲ್ಲಿ ಎಲ್ಲರೂ ಕಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಈಗ ಬಳ್ಳಿ. ಯಾಕಂದರೆ ಮುಳ್ಳು ತುಂಬ ಸಿಕ್ಕಾಕೊಳ್ತಿರ್ತೀವಿ. ತುಮಕೂರಲ್ಲಿ ಇನ್ನೂ ಇದೆ ಬಳ್ಳಿಗಳು. ಸೊ ಇದನ್ನು ಸಹ ನಾವು ಸಸಿ ಮಾಡಿಬಿಟ್ಟು ಇವಾಗ ಬೇಲಿ ಅಂಚಲ್ಲಿ ಹಾಕ್ಕೊಳ್ಬೋದು, ನೀವು ಮರಕ್ಕೆ ಹಬ್ಬಿಸ್ಬೋದು.